ಆಗಿದ್ದಲ್ಲಿ ಅಲ್ಲಿಂದಾನೇ ಅಲ್ವಾ, ಅಂತ್ಯ ಆಗಬೇಕಾಗಿದ್ದಲ್ಲಿ ಅಲ್ಲೇ ಅಲ್ವಾ. ಯಾಕೆ ಬೆಂಗಳೂರಿಗೆ ಬಂದು ಸಭೆಯಲ್ಲಿ ಮಾತಾಡಿಕೊಂಡು 4 ಜನ ಮುಖಂಡರನ್ನ ಕರೆಸಿ ಮಾತುಕತೆ ನಡೆಸಿ ಆಯ್ತು ನಿಮ್ಮ ಹೋರಾಟವನ್ನ ಇಲ್ಲಿಗೆ ಬಿಟ್ಬಿಡಿ, ಮುಂದಿನ ವಾರಗಳಲ್ಲಿ ಮುಂದಿನ ತಿಂಗಳಲ್ಲಿ ಅಥವಾ ಮುಂದೆ ಬರುವಂತ 2028ರ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಈಡೇರಿಕೆಗಳನ್ನ ಈಡೇರಿಸ್ತೀವಿ ಅಂತ. ನೋಡಿ ಎಂತ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಅಂತಂದ್ರೆ ಹೇಳಕ್ಕಾಗೋದಿಲ್ಲ ರೀ. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ರೈತರು ಕೂಡ ಸಮಸ್ಯೆಯಲ್ಲಿ. ಇದೇ ಜಾಗದಲ್ಲಿ ಯಾರಾದ್ರೂ ಕಾರ್ಪೊರೇಟ್ ಕಂಪನಿಯವರು ITBT ಕಂಪನಿಯವರು ಪ್ರತಿಭಟನೆ ಮಾಡ್ತಾ ಇದ್ರೆ ಇದೇ ಸರ್ಕಾರ ಇದೇ ರೀತಿಯಾಗಿ ಸಂಧಾನಕ್ಕೆ ಹೋಗ್ತಾ ಇರ್ಲಿಲ್ಲ. ಯಾಕೆ? ಅವಶ್ಯಕತೆ ಇರಲಿಲ್ಲ. ನೇರವಾಗಿ ಹೋಗ್ತಾ ಇದ್ರು ಅವರು. ನಿಮ್ಮ ಸಮಸ್ಯೆಗಳೇನ್ರಿ ಎಲ್ಲವೂ ಕೂಡ ಬಗೆಹರಿಸ್ಬಿಡ್ತೀವಿ ಅಂತ DCM DK ಶಿವಕುಮಾರ್, CM ಸಿದ್ದರಾಮಯ್ಯನವರು ಖುದ್ದು ಸ್ಥಳಕ್ಕೆ ಹೋಗ್ತಾ ಇದ್ರು. ಯಾರೋ ಸಚಿವರನ್ನ ಯಾರೋ ಇಲ್ಲಿ ನಾಯಕರನ್ನ ಕಳಿಸ್ತಾ ಇರ್ಲಿಲ್ಲ. ಇಲ್ಲಿ ನೋಡಿ ಎಂತ ಪರಿಸ್ಥಿತಿ. ಯಾರೋ ಇಲ್ಲಿ ITBT ಕಂಪನಿಯವರು ಪ್ರತಿಭಟನೆ ಮಾಡ್ತಾ ಇಲ್ಲ. ಇಲ್ಲಿ ITBT ಕಂಪನಿಯವರು ಏನಾದ್ರು ಪ್ರತಿಭಟನೆ ಮಾಡಿದ್ರೆ, ಉದ್ಯಮಿಗಳು ಏನಾದ್ರು ಪ್ರತಿಭಟನೆ ಮಾಡಿದ್ರೆ ಸ್ವತಃ CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಅದಕ್ಕೆ ಸಂಬಂಧಪಟ್ಟ ಸಚಿವರು ಭಾಗಿಯಾಗ್ತಾ ಇದ್ರು. ಆದರೆ ಅವ್ರು ಯಾರು ಕೂಡ ಭಾಗಿಯಾಗಲಿಲ್ಲ. ಇಲ್ಲಿ ಯಾಕೆ? ಹೋರಾಡ್ತಾ ಇರುವುದು ನಮ್ಮ ದೇಶಕ್ಕೆ ಅನ್ನ ಹಾಕ್ತಾ ಇರುವಂಥದ್ದು, ನಮ್ಮ ಇಡೀ ಕರ್ನಾಟಕಕ್ಕೆ ಅನ್ನ ಹಾಕ್ತಾ ಇರುವಂತ ರೈತರ ಹೋರಾಟ ಅಲ್ವಾ. ರೈತರ ಹೋರಾಟ ಸ್ವಾಮಿ, ಅದೇ ಒಂದು ಸಮಸ್ಯೆ ಆಗಿರುವಂಥದ್ದು. ಇದೇ ಜಾಗದಲ್ಲಿ ಬೇರೆಯವರು ಹೋರಾಟ ಮಾಡಿದ್ರೆ ಇಷ್ಟೆಲ್ಲ ಕೂಡ ಆಗ್ತಾ ಇರಲಿಲ್ಲ ಬಿಡ್ರಿ. ಸರ್ಕಾರದ ಸಂಧಾನ ವಿಫಲ ಆಗಿದೆಯಲ್ಲ, ಇದು ಕೂಡ ಒಂದು ಸರಿ ನೋಡಿ. ಸಚಿವರ ಆಹ್ವಾನಕ್ಕೆ ರೈತರು ಮುಖಂಡರು ಸಚಿವರು ಕರೀತಾರೆ ಬಂದ್ಬಿಡಿ ಬೆಂಗಳೂರಿಗೆ, ಅಲ್ಲೇ ಮಾತುಕತೆ ನಡೆಸ್ಬಿಡೋಣ, ಅಲ್ಲೇ ಮಾತಾಡೋಣ ಅಂತ. ಬೆಂಗಳೂರಿನಲ್ಲಿ CM ಜೊತೆ ಚರ್ಚೆಗೆ ರೈತರು ಒಂದ್ ಕಡೆ ಆಹ್ವಾನ ಕರೀತಾರೆ. ರೈತರು ಬರೋದಿಲ್ಲ ಸ್ವಾಮಿ, ಯಾವತ್ತೂ ಕೂಡ ಬರೋದಿಲ್ಲ ಅವರು. ಯಾಕೆ ಅಂತಂದ್ರೆ ರೈತರು ಒಂದು ಸಾರಿ ರೊಚ್ಚಿ ಗೆದ್ದು ಬಿಟ್ರೆ ಸ್ವಾಮಿ, ನಿಜ ಹೇಳ್ತೀನಿ, ಹಸಿರು ಶಾಲು ಎಷ್ಟು ಡೇಂಜರ್ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ. ರೈತರನ್ನ ಯಾರಿಗೆ ಬೇಕಾದ್ರೂ ಎದುರು ಹಾಕೊಳ್ಳಿ, ಯಾವುದೇ ಒಂದಿಷ್ಟು ಸಂಘಟನೆಗಳನ್ನ ಒಂದಿಷ್ಟು ಎದುರು ಹಾಕೊಳ್ಳಿ, ಆದರೆ ರೈತ ಮುಖಂಡರನ್ನ, ರೈತ ಸಂಘಟನೆಗಳನ್ನ, ರೈತ ಚಳವಳಿಗಳನ್ನ ಯಾವತ್ತೂ ಕೂಡ ಎದುರಿಗೆ ಹಾಕೋಬಾರ್ದು. ಯಾವುದೇ ಸರ್ಕಾರ ನೀವು ಆಡಳಿತವನ್ನ ಮಾಡ್ತೀರಾ ಅಂತಂದ್ರೆ ರೈತರ ಬೆಂಬಲ ನಿಮಗೆ ಬೇಕು. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಸರ್ಕಾರದಿಂದಪ್ಪ ನಿಜವಾಗ್ಲೂ ಕೂಡ ಅನ್ಸುತ್ತೆ 3,500 ನಮ್ಗೆ ಕೊಟ್ಬಿಟ್ರು. ರೈತರನ್ನ ಬದುಕಿಸ್ಬೇಕು, ರೈತರನ್ನ ಉಳಿಸ್ಬೇಕು. ಆದರೆ ನೀವೇನ್ ಮಾಡ್ತಾ ಇದ್ದೀರಾ? ರೈತರ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ. ಕೇವಲ ಇದು ಮಾತ್ರ ಅಲ್ರಿ ಸಮಸ್ಯೆಗಳು ರೈತರಿಗೆ. ಯೂರಿಯಾ, DAP ದಿನ ಬೆಳಗಾದ್ರೆ, ರಸಗೊಬ್ಬರ ದಿನ ಬೆಳಗಾದ್ರೆ ಎಲ್ಲವೂ ಕೂಡ ದರ ಏರ್ತಾ ಇದೆ. ಆದರೆ ರೈತ ಯಾವತ್ತಾದ್ರೂ ಕೂಡ ಪ್ರತಿಭಟನೆ ಮಾಡಿದಾರ? ಅವರ ಬೆಳೆದಿರುವಂತ ಬೆಳೆಗೆ ಮಾತ್ರ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನಾನು ಬೆಳೆದಿರುವಂತ ಬೆಳೆಗೆ ಸರಿಯಾದಂತ ಬೆಂಬಲ ಸಿಗ್ತಾ ಇಲ್ಲ ಸ್ವಾಮಿ, ಅದಕ್ಕಾಗಿ ರೋಡಿಗಿಳಿದಿದ್ದಾನೆ, ಬೀದಿಗಿಳಿದಿದ್ದಾನೆ. ಆದ್ರೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ಬರಲಿಲ್ವಾ? ಎಂತ ಪರಿಸ್ಥಿತಿ ನೋಡಿ. ಇವತ್ತು CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಇವತ್ತು ಪ್ರಮುಖವಾಗಿ ಏನಿದೆ, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇವತ್ತು ಸಂಪುಟ ಸಭೆ ಕರೆದಿದ್ದಾರಂತೆ ದೀಪಾ. ಇವತ್ತು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಗೆ ಕರೆದಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕಬ್ಬು ದರ ನಿಗದಿ ಬಗ್ಗೆ ಇವತ್ತಿನ ಸಂಪುಟ ಸಭೆ ನಿರ್ಧಾರ ಮಾಡುವಂತಹ ಸಾಧ್ಯತೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಗೆ ಬೇಡಿಕೆ ಇಟ್ಟಿದ್ದಾರೆ ರೈತರು. 3,500 ರೂಪಾಯಿ ಕೊಡಿ, ನಾವು ಪ್ರತಿಭಟನೆಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಬೆಳಗಾವಿ ಜಿಲ್ಲೆ ನಾಯಕರು ಮಾತ್ರ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅದೇ ಎಲೆಕ್ಷನ್, ಚುನಾವಣೆ, ಅದು ಇದು DCC ಬ್ಯಾಂಕ್ ಚುನಾವಣೆ ಬಂತು ಅಂದ್ರೆ ಸಾಕು, ಯಾವ ರೀತಿ ಕಿತ್ಲಾಡ್ತಾರೆ ನೋಡ್ಬೇಕು. ಆದ್ರೆ ರೈತರು ಅಷ್ಟೆಲ್ಲ ಹೋರಾಡ್ತಾ ಇದ್ರು ಕೂಡ ಯೂರಿಯಾಕ್ಕೆ ಮೌನವನ್ನ ಮುರಿತಿದ್ದಾರೆ. ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ? ಒಬ್ರು ಮಾತನಾಡ್ತಾ ಇಲ್ಲ, ಒಬ್ರು ರಿಯಾಕ್ಟ್ ಮಾಡ್ತಾ ಇಲ್ಲ, ಕೈ ಜೋಡಿಸ್ತಾ ಇಲ್ಲ. ನಾವು ಅವ್ರ ಪರವಾಗಿದ್ದೀವಿ, ಅವ್ರ ಪರವಾಗಿ ಕಾಳಜಿಯನ್ನ ವಹಿಸ್ತಾ ಇದೀವಿ ಅಂತ ಯಾರು ಒಬ್ರು ಸಾಂತ್ವನವನ್ನ ಹೇಳಕ್ ಕೂಡ ಬರ್ತಾ ಇಲ್ವಲ್ಲ. ಏನ್ ಹೇಳ್ಬೇಕು? ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ಚರ್ಚೆ ಮಾಡುವಂತಹ ಸಾಧ್ಯತೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಚರ್ಚೆ ಆಗುವಂತಹ ಸಾಧ್ಯತೆ. ಬರೀ ಇವತ್ತು ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಏನು ಮಾತುಕತೆ ಆಗುತ್ತೋ ಅಥವಾ ರೈತರಿಗೆ ಗುಡ್ ನ್ಯೂಸ್ ಸಿಗುತ್ತೋ, ಸಿಹಿ ಸಿಗುತ್ತೋ, ಕಹಿ ಸಿಗುತ್ತೋ ಗೊತ್ತಿಲ್ಲ. ಕ್ಯಾಬಿನೆಟ್ ಆಗುತ್ತಾರೆ ಇವತ್ತು. ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳನ್ನು ಕೊಡಬಹುದು. ಮುಂದಿನ ದಿನಗಳಲ್ಲಿ ಅವರದೇ ಒಡೆತನದಲ್ಲಿ ಇರುವಂಥ ಒಂದಿಷ್ಟು ಫ್ಯಾಕ್ಟ್ರಿಗಳಿಗೆ, ಸಹಜವಾಗಿ ಫ್ಯಾಕ್ಟ್ರಿಗಳಿಗೆ ಹೇಳಿಬಿಡ್ರಿ 3,500 ಕೊಟ್ಬಿಡಿ ಟನ್ಗೆ, ಏನೂ ಆಗೋದಿಲ್ಲ. ಈಗ 3,000ನೋ 2,800 ಏನು ಕೊಡ್ತಾ ಇದ್ರಲ್ಲ, ನಾವು ಕೇಳ್ತಾ ಇರೋದೇನು ಇನ್ನೂ ಒಂದು 500-600 ರೂಪಾಯಿ ಜಾಸ್ತಿ. ಏನ್ ಕೇಳ್ತಾ ಇಲ್ಲಲ್ಲ, ಕೊಡ್ತಾ ಇರುವಂಥದ್ದು. ಹೌದಪ್ಪ ನೀವು ಕೊಟ್ಟಿದ್ದೀರಾ, ಕೊಟ್ಟಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ.
ಕೊಟ್ಟಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ, ಆದ್ರೆ ಕೊಟ್ಟಿದ್ದೀರಾ. ಆದ್ರೆ ಇನ್ನೊಂದು 500-600 ರೂಪಾಯಿ ಕೊಟ್ಬಿಟ್ರೆ ಆ ಬಡ ಕುಟುಂಬ ಬದುಕುತ್ತೆ. ರೈತರು ಸಾಕಷ್ಟು ಕನಸುಗಳನ್ನ ಕಂಡಿದ್ದಾರೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಈ ಒಂದು ನೋಡಿ, ಈ ಹೋರಾಟ ಮಕ್ಕಳು ಬಿಸಿಲಲ್ಲಿ ಸಾಯ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಚೂರು ಕನಿಕರ ಇಲ್ಲ ಇವ್ರಿಗೆ ಯಾರಿಗೂ ಕೂಡ. ಯಾಕಂದ್ರೆ ಇಲ್ಲಿ ಕೇವಲ ಒಂದು ಸಂಘಟನೆ ಮಾತ್ರ ಇಲ್ಲಿ ಸಪೋರ್ಟ್ ಕೊಟ್ಟಿಲ್ಲ ದೀಪ. ಗಮನಿಸ್ತಾ ಹೋದ್ರೆ ಕರ್ವೆ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಸಾಕಷ್ಟು ಸಂಘಟನೆಗಳು, ಎಲ್ಲಾ ಸ್ವಾಮೀಜಿಗಳು ಕೂಡ ಬಂದಿದ್ರು. ಯಾಕೆ? ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಸ್ವತಃ ಪಟ್ಟಣಗಳನ್ನ ಬಂದ್ ಮಾಡುವ ಮೂಲಕ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಯಾಕೆ ಹೇಳಿ? ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನಾವು ಅನ್ನ ಹಾಕುವಂತ ನಮ್ಮ ರೈತ ನಮಗೆ ಅವನು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ರೈತ ಏನಾದ್ರೂ ಕೈ ಕೆಸರು ಮಾಡ್ಲಿಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಕಲ್ಲು ಮಣ್ಣು ತಿನ್ನಬೇಕಾದಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಇವರು ಯೋಚನೆ ಮಾಡಲ್ಲ. ಯಾಕೆ? ದುಡ್ಡಿದೆ ರೀ, ದುನಿಯಾದೆ, ದುಡ್ಡಿದೆ, ಏನ್ ಬೇಕಾದ್ರೂ ಕೂಡ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ. ಎಸ್, ಈಗ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ನೋಡಿ. ಜಿಲ್ಲೆ ಆದ್ರೂ ಕೂಡ, ಜಿಲ್ಲೆಯಲ್ಲಿ ಇದ್ರೂ ಕೂಡ ಯಾರು ಕೂಡ ಕಾಣಿಸ್ತಾ ಇಲ್ಲ ನಮಗೆ, ಯಾರು ಕೂಡ ಕಾಣಿಸ್ತಾ ಇಲ್ಲ. ಬರೀ ಹೆಸರಿಗೆ ಮಾತ್ರ ಜನಪ್ರತಿನಿಧಿಗಳು. ಬೆಳಗಾವಿ ಜಿಲ್ಲೆ ವಿಪಕ್ಷ ಆಡಳಿತ ಪಕ್ಷದ ನಾಯಕರೆಲ್ಲರೂ ಕೂಡ ಗಪ್ಚುಪಾಗ್ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು? ಎಲ್ಲಿ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು? ಎಲ್ಲಿ ಹೋಗಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು? ಎಲ್ಲಿ ಹೋಗಿದ್ದಾರೆ ಕತ್ತಿ ಅವರು? ಎಲ್ಲಿ ಹೋಗಿದ್ದಾರೆ ಜೊಲ್ಲೆ ಅವರು? ಎಲ್ಲಿ ಹೋಗಿದ್ದಾರೆ? ಹಾಗಾದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ, ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಗೋಕಾಕ್ನಲ್ಲೂ ಅಲ್ಲೋ ಇಲ್ಲೋ ಎಲ್ಲಾ ಕಡೆ ಒಂದೊಂದು ತಿಂಗಳು ಠಿಕಾಣೆ ಹುಡ್ತಿರಲ್ಲ, ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದೊಂದು ತಿಂಗಳು ಠಿಕಾಣೆ ಹುಡುವಂತ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಪ್ರತಿಷ್ಠೆ ಅನ್ಕೊಂಡು, ಡಿಸಿಸಿ ಬ್ಯಾಂಕ್ ನ ಪ್ರತಿಷ್ಠೆ ಅನ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಈಗ ಎಲ್ಲಿದೆ ಸ್ವಾಮಿ? ಹಾಗಾದ್ರೆ ರೈತರು ಹೋರಾಟ ಮಾಡ್ತಾ ಇರುವಂತದ್ದು ಪ್ರತಿಷ್ಠೆ ಇಲ್ವಾ ನಿಮ್ಗೆ? ರೈತರು ಹೋರಾಟ ಮಾಡ್ತಾ ಇರುವುದು ನಿಮ್ಗೆ ಗೊತ್ತಾಗೋದಿಲ್ವಾ? ಒಂದು ತಿಂಗಳಿಂದ ಎಲ್ರಿ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಒಂದು ತಿಂಗಳಿಂದ ಎಲ್ಲಾ ಕಡೆ ಓಡಾಡ್ಕೊಂಡು ಅವರನ್ನ ಇವರಿಗೆ ಹಾಕೊಂಡು ನಮ್ಮ ಪ್ಯಾನಲ್ ಗೆಲ್ಲಬೇಕು, ಇವ್ರ ಪ್ಯಾನಲ್ ಗೆಲ್ಲಬೇಕು ಅಂತ ಓಡಾಡ್ತೀರಾ? ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಕ್ ಬರುತ್ತೆ ಇವ್ರಿಗೆ. ಅದಕ್ಕೆಲ್ಲ ಬರುತ್ತೆ, ಲಕ್ಷಾಂತರ ಬರುತ್ತೆ. ಕ್ಯಾಂಡಿಡೇಟ್ ಗಳನ್ನ ಖರೀದಿ ಮಾಡೋಕೆ ಬರುತ್ತೆ. ಲಕ್ಷಾಂತರ ರೂಪಾಯಿ ಕೊಟ್ಟು, ಕೋಟ್ಯಾಂತರ ರೂಪಾಯಿ ಕೊಟ್ಟು ರೆಸಾರ್ಟ್ ನಲ್ಲಿ ರಾಜಕಾರಣ ಮಾಡೋಕೆ ಬರುತ್ತೆ. ಆದ್ರೆ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಬರಲ್ಲ ಇವರಿಗೆ. ಇಂಥ ಪರಿಸ್ಥಿತಿ ನೋಡಿ. ಎಲ್ಲಿದ್ದಾರೆ ರಮೇಶ್ ಕತ್ತಿ, ಸಬದಿ, ಪ್ರಭಾಕರ್ ಕೋರೆ? ಏನ್ ಮಾಡ್ತಿದ್ದಾರೆ? ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇನ್ನೊಂದು ಗೊತ್ತಾ? 4 ಜನ ಒಡೆತನದಲ್ಲಿ 4 ಫ್ಯಾಕ್ಟರಿಗಳಿದಾವೆ ಜಾರಕಿಹೊಳಿ ಕುಟುಂಬದಲ್ಲಿ. ನೋಡಿ, ಸವದಿ, ರಮೇಶ್ ಕತ್ತಿ, ಪ್ರಭಾಕರ್ ಕೋರೆ, ಜಾರಕಿಹೊಳಿ ಬ್ರದರ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್, ಜ್ವಲ್ಲೆ ಸೇರಿ ಘಟಾನುಘಟಿ ನಾಯಕರು ಯಾಕ್ರಿ ಸೈಲೆಂಟ್ ಆಗಿದ್ದೀರಾ? ನಿಮ್ಮ ಒಡೆತನದಲ್ಲಿ ಏನಾದ್ರೂ ಫ್ಯಾಕ್ಟರಿಗಳು ಇದಾವೆ ಅಂತ ನಮಗೆ ಗೊತ್ತೇ ಇಲ್ವಾ? ಹಾಗಾದ್ರೆ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ ನಿಮ್ಮ ಫ್ಯಾಕ್ಟರಿಗಳು ಇದಾವೆ ಅಂತ. ರೈತರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಜಿಲ್ಲೆಯಲ್ಲಿ ನಡೆಯುವ ಸಣ್ಣ ಸಣ್ಣ ಬ್ಯಾಂಕ್ಗಳ ಚುನಾವಣೆ ಸಂದರ್ಭದಲ್ಲಿ ನಾಯಕರು ಓಡಾಡ್ತೀರಾ, ಬೀದಿಗಳಲ್ಲಿ ಓಡಾಡ್ತೀರಾ. ರೈತರ ಇಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಯಾಕೆ ಮೂಗ್ ತೋರಿಸ್ತಾ ಇಲ್ಲ? ಎಲ್ಲಿ ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂತನ? ಎಲ್ಲಾದ್ರೂ ಹೋಗ್ಬಿಟ್ರೆ ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂತನ? ರೈತರ ವಿಚಾರದಲ್ಲಿ ಬೆಳಗಾವಿಯಲ್ಲಿ ಜನಪ್ರತಿನಿಧಿಗಳು ಡೋಂಟ್ ಕೇರ್. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ, ನಾಚಿಕೆ ಆಗ್ಬೇಕು. ನಿಜವಾಗ್ಲೂ ಕೂಡ ನಾಚಿಕೆ ಆಗ್ಬೇಕು. ಅದೇ ರೈತರ ಮನೆಗೆ ಹೋಗಿ ಕೇಳಕ್ ಬರುತ್ತೆ ಇವ್ರಿಗೆ, ಓಟ್ ಹಾಕಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಮೇಲೆ ಕೇರಿಸ್ಬಿಡ್ತಾರೆ, ಭರವಸೆ ಕೊಡ್ತಾರೆ. ಆದ್ರೆ ಈ ಟೈಮಲ್ಲಿ ನೋಡಿ, ಒಬ್ರು ಬರ್ತಾ ಇಲ್ಲ. ಎಷ್ಟು ಸೈಲೆಂಟ್ ಆಗಿದ್ದಾರೆ, ಏನು ಗೊತ್ತೇ ಇಲ್ಲ ನಮ್ಗೆ ಅದಕ್ಕೆ ಅನ್ನುವಂತ ರೀತಿಯಾಗಿ ವರ್ತನೆ ಮಾಡಿ. ಇದು ನಮ್ಮ ರಾಜಕಾರಣ, ಇದು ನಮ್ಮ ಜನಪ್ರತಿನಿಧಿಗಳ ನಿಜವಾದ ಬಣ್ಣ, ನಿಜವಾದ ಬಣ್ಣ ಇದು. ಇವಾಗ ಗೊತ್ತಾಗ್ತಾ ಇದೆ. ಯಾವಾಗ ಮನುಷ್ಯ ಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವಾಗ ಅವನ ಬೆನ್ನೆಲುಬಾಗಿ ನಿಲ್ತಾನಲ್ಲ, ಅವನೇ ನಿಜವಾದ ಜನನಾಯಕ, ಅವನೇ ಬಡವರ ಬಂಧು, ಅವನೇ ದೀನ ದಲಿತರ ಆಶಾ ಕಿರಣ. ಹೆಸರಿಗೆ ಮಾತ್ರ ಬರ್ತ್ಡೇ ಸಂದರ್ಭದಲ್ಲಿ ಬಡವರ ಬಂಧು, ಯುವಕರ ಕಣ್ಮಣಿ, ಅಭಿವೃದ್ಧಿ ಹರಿಕಾರ ಎಲ್ಲ ಹೇಳ್ಕೊತಿರಲ್ಲ, ಅದು ಅಲ್ಲ ಸ್ವಾಮಿ. ನಿಜವಾಗ್ಲೂ ಕೂಡ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ರೈತರ ಬೆನ್ನೆಲುಬಾಗಿ ನಿಲ್ತಾನಲ್ಲ, ಅವನು ನಿಜವಾದ ನಾಯಕ. ಇಂಥವ್ರು ಬಂದವಗೆಲ್ಲ ಬರ್ತ್ಡೇ ಸಂದರ್ಭದಲ್ಲಿ ಹೂವಿನ ಹಾರ ಹಾಕೊಂಡು, ದೊಡ್ಡದಾಗಿ ಕೇಕ್ ಕಟ್ ಮಾಡ್ಕೊಂಡು, ಎಲ್ಲಾ ಕಡೆ ಬ್ಯಾನರ್ ಹಾಕೊಂಡು ಓಡಾಡ್ತಿರಲ್ಲ, ಅವರೆಲ್ಲ ನಿಜವಾದ ನಾಯಕರು. ಬಡವರು ಒಂದು ಕಡೆ, ರೈತರು, ದೌರ್ಜನ್ಯಕ್ಕೆ ಒಳಗಾದವರಿಗೆ ಯಾವಾಗ ಅವರ ಬೆನ್ನೆಲುಬಾಗಿ ನಿಲ್ತಾರಲ್ಲ, ಅವರೇ ನಿಜವಾದ ನಾಯಕರು. ಹೆಸರಿಗೆ ಮಾತ್ರ ದೊಡ್ಡ ದೊಡ್ಡ ರಾಜಕಾರಣಿಗಳು, ಹೆಸರಿಗೆ ಮಾತ್ರ ಬೆಳಗಾವಿಯಲ್ಲಿ, ಆದರೆ ರೈತರ ಸಮಸ್ಯೆಗೆ ಬಂದಂತ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲ ಸ್ವಾಮಿ, ಯಾರು ಕೂಡ ಇಲ್ಲ. ಬೆಳಗಾವಿಯಲ್ಲಿ ಅಟ್ಲೀಸ್ಟ್ ಹೋಗಿ ಒಂದು ಸಾಂತ್ವನವನ್ನ ಹೇಳುವಂತ ಕೆಲಸ ಆಗ್ಲಿ, ಸ್ಪಂದಿಸ್ಬೇಕಲ್ವಾ?